ಪವಾಡ ಪುರುಷಗಳು. ಈಗೇನು ನಡೆದಾವೆಲ್ಲ ಪ್ರವಾಹ, ಊರುಗಳು ಕೊಚ್ಕೊಂಡು ಹೋಗೋದು, ಸಣ್ಣ ಪುಟ್ಟ ಊರು ಹಾಳಾಗಿ ಹೋಗೋದು, ಪೂರಾ ನೀರಿನಲ್ಲಿ ಹೋಗ್ತಾವೆ. ಮುಂದೆ ಬಹಳ ಕ್ರಾಂತಿ ಶುರುವಾಗ್ತದ, ಭಾಳ ಅಶಾಂತಿ ಶುರುವಾಗ್ತದ ಈ ದೇಶದಲ್ಲಿ ಅಂತ ಅಮ್ಮನವರು ಅವಾಗ ಹೇಳಿದರು. ಅದೇ ಪ್ರಕಾರ ಈಗ ಅವ್ರು ಹೇಳಿದ ವಾಕ್ಯನೇ ನಡೆದಿದೆ. ಭಾಳಷ್ಟು ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಕೂಡ ಅಮ್ಮನವರ ದರ್ಶನ ಮಾಡಿ ತಮ್ಮ ಸಮಸ್ಯೆಗಳನ್ನು ಈಡೇರಿಸಿಕೊಂಡು ಬದಲಾವಣೆ ಹಾದಿಯನ್ನು ಅವರು ಪಡ್ಕೊಂಡಿದ್ದಾರೆ. ಅವರು ಒಂದೇ ದಿವಸ ಯಾನಾಗುಂದಿ ಮತ್ತು ಶ್ರೀಶೈಲದಲ್ಲಿ ದರ್ಶನ ಕೊಟ್ಟಂಥ ಮಾಯೋಗಿನಿ ಮಾತಾ ಮಾಣಿಕೇಶ್ವರ ಅಮ್ಮನವರ ಬಗ್ಗೆ ಎಷ್ಟೇ ಮಾತಾಡಿದ್ರು ಕಡಿಮೆ. ಅವರೊಬ್ಬ ಅವರು 87 ವರ್ಷ ಬದುಕಿದ್ರು ಕೂಡ ಅನ್ನ ಇಲ್ಲ, ನೀರಿಲ್ಲ, ಮಲಮೂತ್ರ ವಿಸರ್ಜನೆ ಇಲ್ಲ. ಅಂಥ ಒಬ್ಬ ಯೋಗಿ ಸಿಗೋದು ಭಾರತ ದೇಶದಲ್ಲಿ ಬಹಳ ಕಷ್ಟ. ಮದರ್ ಥೆರಿಸಾ, ಸ್ವಾಮಿ ವಿವೇಕಾನಂದ ತತ್ವ ಸಿದ್ಧಾಂತಗಳು ಹೊಂದಿಕೊಂಡಿದ್ದಳು. ಅಮೃತಾನಂದಮಯಿ ಅಂತ ವಿಚಾರಗಳು ಹೊಂದಿದಳು. ಅದಕ್ಕಾಗಿ ಆಕೆ ನಡೆದಾಡ ದೇವರು. ಆಕೆ ಮೇಲೆ ಯಾವಾಗಲೂ ತ್ರಿಶೂಲ್ ಇರ್ತಿತ್ತು. ಆ ತ್ರಿಶೂಲಿನಿಂದ ಭಗವಂತನ ಧ್ಯಾನ ಮಾಡ್ತಿದ್ದಳು. ಅವರು ಒಂದ್ಸಲ ಅವರು ಮೊದಲು ದನ ಕಾಯುತ್ತ ಸಂದರ್ಭದಲ್ಲಿ ಗಿಡದಾಗ ಕೂಟ್ಟು ದನಗಳು ಕಾಯ್ತಿಳು. ಅವು ದನಗಳು ಮುಂದಕ್ಕೆ ಹೋಗ್ತಿಲ್ಲ, ಗುಡ್ಡ ಸುತ್ತ ಅದು ಗಿಡ ಸುತ್ತನೇ ಅವು ಮೇಯ್ತಿವು, ಮುಂದಕ್ಕೆ ಹೋಗ್ತಿಲ್ಲ. ಅವು ಸಾಯಂಕಾಲ ಹಿಡಿದು ಕರ್ಕೊಂಡು ಹೋಗ್ತಿಲ್ಲ, ಹಿಂಗೆ ಮಂದಿ ಅಪ್ಪಳಿ ನಿಂತು ಕಾಯಿಸ್ತಿಲ್ಲ. ಹಾಗೆ ಅದೇ ಸಮಯದಲ್ಲಿ ಅದೇ ಸ್ಥಳದಲ್ಲಿ ಜ್ಞಾನೋದಯ ಆಯಿತು. ಜ್ಞಾನೋದಯ ಆಗಿ ಅಲ್ಲಿ ಬೆಟ್ಟದ ಮೇಲೆ ತನ್ನ ಎಲ್ಲ ಕಾರ್ಯಭಾರಗಳು ಸ್ಟಾರ್ಟ್ ಮಾಡಿದ್ರು. ಇಡೀ ಮಾನವ ಕುಲಕ್ಕೆ ನೀವು ಯಾರು ಕುರಿ ಕೋಳಿ ಕೊಯ್ತೀರಿ, ಅವು ಹ್ಯಾಂಗೆ ಸಾಯ ಮುಂದೆ ಕುಣಿದು ಹಾರ್ಯಾರು ಸಾಯ್ತಾವ, ಯಾರ್ಯಾರು ಮಾಂಸ ತಿಂತೀರಿ ಅವ್ರ ಮುಂದೆ ಅಂಥದೇ ನಿಮಗೆ ಸಾವು ಬರ್ತಂತ ಹೇಳಿದರು. ಅದಕ್ಕಾಗಿ ಭಾಳಷ್ಟು ಮಂದಿ ಅವ್ರ ಮಾತು ಕೇಳಿ ಮಾಂಸವನ್ನೇ ತ್ಯಾಗ ಮಾಡಿದ್ರು. ಅವರು ಏನೂ ಇದ್ದಿದ್ದಿಲ್ಲ, ಯಾವುದೂ ಆಶೆ ಮಾಡ್ತಿದ್ದಿಲ್ಲ, ಯಾರಿಗೇನೂ ಕೇಳ್ತಿದ್ದಿಲ್ಲ. ಅಂಥ ಒಬ್ಬ ಯೋಗಿನಿಯ ಆದೇಶದ ಪ್ರಕಾರ ಗುಲ್ಬರ್ಗಾದಲ್ಲಿ ಬರೋ ಇಚ್ಛೆ ಆದ, ನಾನು ಗುಡಿ ಕಟ್ಟಬೇಕು ನೀವು ಅಂತ ಹೇಳಿದರು. ಆ ದೇವಾಲಯ ನಾವು ಭಾಳ ಸುಂದರವಾಗಿ ಕಟ್ಟೀವಿ. ಆಮೇಲೆ ನಾನು ಮೂರ್ತಿ ಕೂಡಿಸ್ಬೇಕು ಅಂತ ಹೇಳಿದರು. ಇಡೀ ದೇಶದಲ್ಲಿ ಎಲ್ಲ ಕಡೆ ಅವರು ಆಶ್ರಮ ಇದ್ದರೂ ಕೂಡ ಇಲ್ಲಿ ಮೂರ್ತಿಗಳಿಲ್ಲ. ಹೇಳಿ ನಮ್ಮೊಬ್ಬರಿಗೆ ಅದು ಮೂರ್ತಿನೂ ಕೂಡ ಅನಾವರಣ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಯಾರ್ಯಾರ ಮೇಲೆ ದುಡ್ಡು ಅದು ಸಂಪತ್ತದ ನೀವು ಏನು ಬೇಡ್ಕೋಬೇಡ್ರಿ, ಸುಮ್ಮನೆ ಬರ್ರಿ. ಯಾರಿಗೆ ಕಷ್ಟದ ಅವ್ರು ನೀವು ಏನು ಬೇಡ್ಕೊತೀರಿ ಅಲ್ಲಿದಲ್ಲೇ ನೀವು ರಿಸಲ್ಟ್ ಸಿಗ್ತದೆ ಅಂತ ಇದು. ಆ ಶಕ್ತಿ ಯಾಕೆ ನಿಂಬಲ್ಲಿದ ನೋಡ್ಲಿಕ್ಕೆ ಕಣ್ಣಿಗೆ ಇವತ್ತಿಲ್ಲ, ಅದು ಎಲ್ಲ ಕಡೆ ತಿರುಗಾಡ್ತಾಳೆ, ಎಲ್ಲ ಕಡೆ ಜೀವಂತೆ ಹಾಳಾಕಿ, ಅದಕ್ಕೀಗ ಸಾವಿಲ್ಲ. ಅಂಥ ಒಬ್ಬ ಯೋಗಿನಿಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇಡೀ ನಾಡಿನ ಜನರು ಕೆಲವು ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಅದನ್ನು 14, 15, 16 3 ದಿನ ಕಾರ್ಯಕ್ರಮ ಅದ. ಕಳಸ ಯಾನಾಗುಂದಿಲಿಂದ ಅಲ್ಲಿ ಪೂಜೆ ಮಾಡಿಕೊಂಡು ಶರಣಬಸಪ್ಪನ ಗುಡಿ ಬಂದು ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರ್ತದೆ. ಆಯ್ತು, ಮೂರ್ತಿ ಅಲ್ಲಿ ಅದ, ಅದು ಅಲ್ಲಿ ಅನಾವರಣ ಆಯ್ತು. ಭಾರತ ದೇಶದ ಇತಿಹಾಸದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಮತ್ತು ಸುಮಾರು 87 ವರ್ಷಗಳ ಜೀವಿತ ಕಾಲದಲ್ಲಿ ಅನ್ನ ನೀರಿಲ್ಲದೆ ತಪಸ್ವಿನಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರರ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ 15ನೇ ತಾರೀಕಿನಿಂದ 16ನೇ ತಾರೀಕು 2 ದಿನಗಳ ಕಾರ್ಯಕ್ರಮ ಇಲ್ಲಿ ಗಂಗಾನಗರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರವರು ಸುಮಾರು ವರ್ಷಗಳಿಂದ ಕಲ್ಲಿನ ಒಂದು ಕಟ್ಟಡವನ್ನು ದೇವಸ್ಥಾನವನ್ನು ಕಟ್ಟಿ ಧರ್ಮಸ್ಥಳ ಆ ಭಾಗದಿಂದ ಕಲ್ಲುಗಳನ್ನು ತಂದು ಸುಮಾರು 10 ವರ್ಷಗಳ ಕಾಲ ಎಲ್ಲರ ದೇಣಿಗೆಗಳ ಮೂಲಕ ಆ ಒಂದು ಗುಡಿಯ ಕಟ್ಟಡವನ್ನು ಕಟ್ಟಿ ಅಲ್ಲಿ ಮಾತಾ ಮಾಣಿಕೇಶ್ವರರ ಇಚ್ಛೆಯಂತೆ ಅಲ್ಲಿ ಅವರ ಮೂರ್ತಿ ಕೂಡ ಪ್ರತಿಷ್ಠಾಪನೆ, ಎಲ್ಲಿ ಕೂಡ ಮೂರ್ತಿ ಇಲ್ಲ ಅವರು. ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು 16ನೇ ತಾರೀಕು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲ್ರು, ದಸ್ನಾಪುರ್ ಅವರು, DR ಪಾಟೀಲ್ರು, MI ಪಾಟೀಲ್ರು, ಖನಿಜಪಾತಿ ಮೇಡಮ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು, ಶಶಿ ಲಮೋಶಿ ಅವರು, ನಾನು ಮತ್ತು ನಮ್ಮ ಸುನೀಲ್ ವಲ್ಲಾಪುರಿ ಅವರು, ಮತ್ತಿಮೋಡವರು, BG ಪಾಟೀಲ್ರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಬಾಬುರಾವ್ ಚಿಂತನ್ಸೂರ್ ಅವರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಆಹ್ವಾನಿಸಿದ್ದೇವೆ. ತಮಗೂ ಕೂಡ ಈ ಮೂಲಕ ಕಳಕಳಿ ವಿನಂತಿ ಮಾಡಿಕೊಳ್ತೇವೆ. ಅನೇಕ ಪಾವಡಗಳನ್ನು ಮಾಡಿ ಜನರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಐಶ್ಯವಾಗಿ
ಹಿಂಸೆಗೆ ವಿರೋಧವಾಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರರ ಆ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಪುನೀತರಾಗಬೇಕಂತ ಹೇಳಿ ತಮ್ಮ ಮೂಲಕ ಕಳಕಳಿಯಿಂದ ವಿನಂತಿಸ್ಕೊಳ್ತೇನೆ.